ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ದಿನ ತಿಂಡಿ ಮಾಡಿ ಮಾಡಿ ಬೇಜಾರಾಗಿದ್ದರೆ ವೀಕೆಂಡ್ ಬಂತು ಅಂದರೆ ಎಲ್ಲಿ ಹೋಗೋಣ ಅಂತ ನೀವೆಲ್ಲ ಯೋಚನೆ ಮಾಡ್ತಿದ್ರೆ ನಿಮಗೆಲ್ಲರಿಗಾಗಿ ನಾನು ಈ ವಿಡಿಯೋವನ್ನು ಮಾಡುತ್ತಿದ್ದೇನೆ. ನಾವಿಂದು ಈ ವಿಡಿಯೋದಲ್ಲಿ ಬೆಂಗಳೂರಿನ ಅತ್ಯುತ್ತಮ ಉಪಹಾರ ಸ್ಥಳಗಳನ್ನು ತಿಳಿದುಕೊಳ್ಳೋಣ. ನೀವೆಲ್ಲ ಈ ವಿಡಿಯೋನಲ್ಲಿ ನೋಡಿ ನಿಮ್ಮ ಮನೆಗೆ ಯಾವ ಹೋಟೆಲ್ ಹತ್ತಿರ ಇದೆಯೋ ಆ ಹೋಟೆಲ್ಗೆ ದಯವಿಟ್ಟು ವಿಸಿಟ್ ಮಾಡಿ, ಟೇಸ್ಟ್ ಮಾಡಿ, ಲೈಕ್ ಮಾಡಿ ನನ್ನ ವಿಡಿಯೋನ. ಹಾಗೆ ನೀವು ಈ ಹೋಟೆಲ್ಗೆ ವಿಸಿಟ್ ಮಾಡಿದರೆ ನನ್ನ ವಿಡಿಯೋದಲ್ಲಿ ಕೆಳಗೆ ಕಮೆಂಟ್ ಮಾಡಿ. ಮೊದಲನೆಯದಾಗಿ CTR ಅಂದರೆ ಸೆಂಟ್ರಲ್ ಟಿಫಿನ್ ರೂಮ್. ಈ ಹೋಟೆಲ್ ಇರುವುದು ಮಲ್ಲೇಶ್ವರಂನಲ್ಲಿ. ಈ ಹೋಟೆಲ್ನಲ್ಲಿ ದೋಸೆ ತುಂಬಾ ಫೇಮಸ್. ನೀವೇನಾದರೂ ಈ ಹೋಟೆಲ್ಗೆ ಭೇಟಿ ನೀಡಿದರೆ ದಯವಿಟ್ಟು ದೋಸೆನ ಟ್ರೈ ಮಾಡಿ. ಇದರ ಸಮಯ ಬಂದು ಸಾಟರ್ಡೆ ಹಾಗೂ ಸಂಡೇ ಬೆಳಗ್ಗೆ 7ರಿಂದ 12:30ವರೆಗೂ ಇರುತ್ತದೆ ಹಾಗೂ ಸಂಜೆ 4ರಿಂದ 9:30ವರೆಗೂ ಇರುತ್ತದೆ. ನೀವೇನಾದರೂ ಈ ಹೋಟೆಲ್ನ ವಿಸಿಟ್ ಮಾಡಿದರೆ ನೀವು ಏನು ತಿಂದ್ರಿ ಅಂತ ನನಗೆ ಕೆಳಗೆ ಕಮೆಂಟ್ ಮಾಡಿ. ಎರಡನೆಯದು ಬ್ರಾಹ್ಮಿನ್ಸ್ ಕಾಫಿ ಬಾರ್. ಸ್ನೇಹಿತರೆ, ಇದು ಇರುವುದು ಶಂಕರಪುರದಲ್ಲಿ. ಈ ಹೋಟೆಲ್ನಲ್ಲಿ ನಿಮಗೆ ಸಿಗುವುದು ಕೇವಲ ಇಡ್ಲಿ, ವಡೆ, ಖಾರಾಬಾತ್, ಟೀ ಹಾಗೂ ಕಾಫಿ. ನೀವೇನಾದರೂ ಇಲ್ಲಿ ಭೇಟಿ ಮಾಡಿದರೆ ನೀವು ಇಲ್ಲಿ ಏನು ತಿಂದ್ರಿ ಅಂತ ನನಗೆ ಕೆಳಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಈ ಹೋಟೆಲ್ನ ಸಮಯ ಬೆಳಗ್ಗೆ 6ರಿಂದ 12 ಗಂಟೆವರೆಗೂ. ಈ ಹೋಟೆಲ್ ಭಾನುವಾರ ಕ್ಲೋಸ್ ಆಗಿರುತ್ತದೆ. ಮೂರನೆಯದು ವಿದ್ಯಾರ್ಥಿ ಭವನ್. ಸ್ನೇಹಿತರೆ, ಈ ಹೋಟೆಲ್ ಇರುವುದು ಗಾಂಧಿ ಬಜಾರ್ ಮೇನ್ ರೋಡ್ನಲ್ಲಿ. ನೀವೇನಾದರೂ ಈ ಹೋಟೆಲ್ಗೆ ಭೇಟಿ ನೀಡಿದರೆ ನೀವು ದೋಸೆಯನ್ನು ದಯವಿಟ್ಟು ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತದೆ. ಈ ಹೋಟೆಲ್ನ ಸಮಯ ಬೆಳಗ್ಗೆ 6:30ರಿಂದ 12 ಗಂಟೆವರೆಗೂ ಹಾಗೂ ಸಂಜೆ 3ರಿಂದ 7:30ವರೆಗೂ ತೆಗೆದಿರುತ್ತದೆ. ನಾಲ್ಕನೆಯದು ಮಾವಳ್ಳಿ ಟಿಫಿನ್ ರೂಮ್. ಇದನ್ನು MTR ಅಂತ ಕರೆಯುತ್ತಾರೆ. ಈ ಹೋಟೆಲ್ ಇರುವುದು ಲಾಲ್ಬಾಗ್ನ ಮೇನ್ ರೋಡ್ನಲ್ಲಿ. ಸ್ನೇಹಿತರೆ, ನೀವಿಲ್ಲಿ ಭೇಟಿ ನೀಡಿದರೆ ಎಲ್ಲ ತಿಂಡಿ ಪದಾರ್ಥಗಳು ತುಂಬ ಚೆನ್ನಾಗಿರುತ್ತದೆ. ಇದರ ಸಮಯ ಬಂದು ಬೆಳಗ್ಗೆ 6:30ರಿಂದ 11 ಗಂಟೆವರೆಗೂ ಹಾಗೂ ಸಂಜೆ 12:30ರಿಂದ 9:30ವರೆಗೂ. ಈ ಹೋಟೆಲ್ ಸೋಮವಾರದಂದು ಕ್ಲೋಸ್ ಆಗಿರುತ್ತದೆ. ಐದನೆಯದು ವೀಣಾ ಸ್ಟೋರ್ಸ್. ಇದು 1977ರಲ್ಲಿ ಶುರುವಾಗಿದ್ದು. ಸ್ನೇಹಿತರೆ, ಈ ಹೋಟೆಲ್ ಬಂದು ಮಲ್ಲೇಶ್ವರಂನ ಮಾರ್ಗೋಸ ರೋಡ್ನಲ್ಲಿ ಇದೆ. ಈ ಹೋಟೆಲ್ನಲ್ಲಿ ನಿಮಗೆ ಎಲ್ಲ ತರಹ ತಿಂಡಿ ಪದಾರ್ಥಗಳು ಸಿಗುತ್ತವೆ. ನೀವೇನಾದರೂ ಇಲ್ಲಿ ಭೇಟಿ ನೀಡಿದರೆ ನೀವು ಯಾವುದನ್ನು ಟ್ರೈ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ. ಇದರ ಸಮಯ ಬೆಳಗ್ಗೆ 7ರಿಂದ 12 ಗಂಟೆವರೆಗೂ ಹಾಗೂ ಸಂಜೆ 4ರಿಂದ 8:30ವರೆಗೂ ತೆರೆದಿರುತ್ತದೆ. ಆರನೆಯದು ಶ್ರೀ ರಾಘವೇಂದ್ರ ಸ್ಟೋರ್ಸ್. ಸ್ನೇಹಿತರೆ, ಇದು ಇರುವುದು ಮಲ್ಲೇಶ್ವರಂ 11th ಮೇನ್ ರೋಡ್ ರೈಲ್ವೆ ಸ್ಟೇಷನ್ ಹತ್ತಿರ. ಈ ಹೋಟೆಲ್ ಬೆಳಗ್ಗೆ 6:30ರಿಂದ 1 ಗಂಟೆವರೆಗೂ ತೆಗೆದಿರುತ್ತದೆ ಹಾಗೂ ಸಂಜೆ 4ರಿಂದ 9 ಗಂಟೆವರೆಗೂ ತೆಗೆದಿರುತ್ತದೆ. ಈ ಹೋಟೆಲ್ ಮಂಗಳವಾರದಂದು ಕ್ಲೋಸ್ ಆಗಿರುತ್ತದೆ. ಸ್ನೇಹಿತರೆ, ಈ ಹೋಟೆಲ್ನಲ್ಲಿ ಸಹ ನಿಮಗೆ ಎಲ್ಲ ತರಹದ ತಿಂಡಿಯು ದೊರೆಯುತ್ತದೆ. ಮೇಯ್ನಾಗಿ ಇಡ್ಲಿ, ವಡೆ, ಚೌಚೌ ಬಾತ್, ಶಾವ್ಗೆ ಬಾತ್ ಹಾಗೂ ಕಾಫಿ ಟೀ ದೊರೆಯುತ್ತದೆ. ನೀವೇನಾದರೂ ಇದನ್ನು ಟ್ರೈ ಮಾಡಿದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಏಳನೆಯದು ಇತ್ತೀಚೆಗಷ್ಟೇ ಓಪನ್ ಆಗಿರುವ ದ ರಾಮೇಶ್ವರಂ ಕೆಫೆ. ಸ್ನೇಹಿತರೆ, ಈ ಹೋಟೆಲ್ ಹಲವಾರು ಬ್ರಾಂಚಸ್ನಲ್ಲಿದೆ. ವೈಟ್ಫೀಲ್ಡ್, ಇಂದಿರಾನಗರ್, ರಾಜಾಜಿನಗರ್ ಹಾಗೂ JP ನಗರ್ನಲ್ಲಿ ಇದೆ. ನಿಮಗೆ ಯಾವುದು ಹತ್ತಿರವೋ ಅಲ್ಲಿಗೆ ಒಂದು ಸಾರಿ ಭೇಟಿ ನೀಡಿ. ಈ ಹೋಟೆಲ್ ಬೆಳಿಗ್ಗೆ 6:00ವರೆಗೆ ಓಪನ್ ಆದರೆ ಮಧ್ಯರಾತ್ರಿ 1 ಗಂಟೆಯವರೆಗೂ ತೆರೆದಿರುತ್ತದೆ. ಇಲ್ಲಿ ನಿಮಗೆ ಎಲ್ಲ ತರಹದ ತಿಂಡಿಗಳು ದೊರೆಯುತ್ತವೆ. ನೀವೇನಾದರೂ ಭೇಟಿ ನೀಡಿದರೆ ದಯವಿಟ್ಟು ನೀವು ಏನು ತಿಂದ್ರಿ ಹಾಗೂ ನಿಮಗೆ ಏನು ತುಂಬ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ. ಎಂಟನೆಯದು SLV ರಿಫ್ರೆಶ್ಮೆಂಟ್. ಸ್ನೇಹಿತರೆ, ಈ ಹೋಟೆಲ್ JP ನಗರ್ 7ನೇ ಹಂತದಲ್ಲಿದೆ. ಇದರ ಸಮಯ ಬೆಳಗ್ಗೆ 6:00ವರೆಗೆ ಓಪನ್ ಆದರೆ ರಾತ್ರಿ 8 ಗಂಟೆಯವರೆಗೂ ತೆರೆದಿರುತ್ತದೆ. ಈ ಹೋಟೆಲ್ನಲ್ಲೂ ಸಹ ಎಲ್ಲ ತರಹದ ತಿಂಡಿಗಳು ದೊರೆಯುತ್ತವೆ.
ನೀವೇನಾದರೂ ಇಲ್ಲಿಗೆ ಭೇಟಿ ನೀಡಿದರೆ ನಿಮಗೆ ಏನು ತುಂಬ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ. 9ನೇಯದು, ಇದು ಸಹ ಇತ್ತೀಚೆಗಷ್ಟೇ ಓಪನ್ ಆಗಿರುವ ಶಶಿ ತಟ್ಟೆ ಇಡ್ಲಿ. ಸ್ನೇಹಿತರೆ, ಈ ಹೋಟೆಲ್ ಇರುವುದು JP ನಗರ್ 6th ಫೇಸ್ 24th ಮೇನ್ ರೋಡ್. ಇದರಲ್ಲೂ ಸಹ ನಿಮಗೆ ಬೇಕಾಗಿರುವ ಎಲ್ಲ ತರಹದ ತಿಂಡಿ ಪದಾರ್ಥಗಳು ಸಿಗುತ್ತವೆ. ಇದರಲ್ಲಿ ಗೀ ಇಡ್ಲಿ, ಪುಡಿ ಗೀ ಇಡ್ಲಿ ತುಂಬಾ ಫೇಮಸ್. ಹಾಗೂ ಇದರ ಸಮಯ ಬೆಳಗ್ಗೆ 7 ಗಂಟೆ ಸ್ಟಾರ್ಟ್ ಆದರೆ ಮಧ್ಯಾಹ್ನ 12 ಗಂಟೆಯವರೆಗೂ ತೆರೆದಿರುತ್ತದೆ. 10ನೇಯದು, ಇದು ಸಹ ತುಂಬ ಫೇಮಸ್ ಹೋಟೆಲ್ ದ್ವಾರಕಾ. ಸ್ನೇಹಿತರೆ, ಈ ಹೋಟೆಲ್ ಇರುವುದು NR ಕಾಲನಿ ಬಸವನಗುಡಿಯ ಹತ್ತಿರ. ಈ ಹೋಟೆಲ್ ದೋಸೆಗೆ ತುಂಬಾ ಫೇಮಸ್. ನೀವೇನಾದರೂ ಇಲ್ಲಿ ಭೇಟಿ ನೀಡಿದರೆ ಖಾಲಿ ದೋಸೆನ ಟ್ರೈ ಮಾಡಲೇಬೇಕು. ಇದರ ಸಮಯ ಬೆಳಗ್ಗೆ 7 ಗಂಟೆಯಿಂದ 12:30ವರೆಗೂ ತೆರೆದಿರುತ್ತದೆ ಹಾಗೂ ಮಧ್ಯಾಹ್ನ 3:30ಯಿಂದ ರಾತ್ರಿ 8:30ವರೆಗೂ ತೆರೆದಿರುತ್ತದೆ. ನೀವಿಲ್ಲಿ ಏನು ತಿಂದ್ರಿ ಹಾಗೂ ನಿಮಗೇನು ತುಂಬ ಇಷ್ಟ ಆಯಿತು ಅಂತ ಕಮೆಂಟ್ ಸೆಕ್ಷನ್ ಮೂಲಕ ನನಗೆ ತಿಳಿಸಿ. 11ನೇಯದು, SLV ಕಾಫಿ ಬಾರ್. ಇದು ತುಂಬ ಹಳೆಯ ಹೋಟೆಲ್. ಸ್ನೇಹಿತರೆ, ಈ ಹೋಟೆಲ್ ಇರುವುದು ಬನಶಂಕರಿ 2nd ಸ್ಟೇಜ್ BDA ಕಾಂಪ್ಲೆಕ್ಸ್ ಎದುರುಗಡೆ. ಈ ಹೋಟೆಲ್ನಲ್ಲಿ ಇಡ್ಲಿ ವಡೆ ತುಂಬಾ ಫೇಮಸ್. ನೀವು ಈ ಹೋಟೆಲ್ಗೆ ಭೇಟಿ ನೀಡಿದರೆ ದಯವಿಟ್ಟು ಇಡ್ಲಿ ವಡೆನ ಟ್ರೈ ಮಾಡಿ. ಇದರ ಸಮಯ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 8:30ವರೆಗೂ ತೆರೆದಿರುತ್ತದೆ. ನೀವೇನಾದರೂ ಇಲ್ಲಿ ಭೇಟಿ ನೀಡಿದರೆ ಕಾಫಿ ಮಾತ್ರ ಟ್ರೈ ಮಾಡಲೇಬೇಕು. ನೀವು ಟ್ರೈ ಮಾಡಿದ ನಂತರ ನನಗೆ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ. 12ನೇಯದು, ತಾಜಾ ತಿಂಡಿ. ಸ್ನೇಹಿತರೆ, ಈ ಹೋಟೆಲ್ ಹಲವಾರು ಕಡೆ ಇದೆ. ಕುಮಾರಸ್ವಾಮಿ ಲೇಔಟ್, ಕತ್ರಗುಪ್ಪೆ, ಕೋರಮಂಗಳ ಎಲ್ಲ ಕಡೆ ಸಹ ಈ ಹೋಟೆಲ್ನ ನೀವು ನೋಡಬಹುದು. ಸ್ನೇಹಿತರೆ, ಈ ಹೋಟೆಲ್ ಇಡ್ಲಿ ವಡೆಗೆ ತುಂಬಾ ಫೇಮಸ್. ಇದರ ಸಮಯ ಬಂದು ಬೆಳಗ್ಗೆ 7 ಗಂಟೆಯಿಂದ 12 ಗಂಟೆವರೆಗೂ ತೆರೆದಿರುತ್ತದೆ ಹಾಗೂ ಸಂಜೆ 4:30ಯಿಂದ ರಾತ್ರಿ 9:30ವರೆಗೂ ತೆರೆದಿರುತ್ತದೆ. ನೀವು ಯಾವುದಾದರೂ ನಿಮ್ಮ ಮನೆಯ ಹತ್ತಿರ ಇರುವ ತಾಜಾ ತಿಂಡಿಯನ್ನು ಒಮ್ಮೆ ದಯವಿಟ್ಟು ಭೇಟಿ ನೀಡಿ. ಹಾಗೆ ನಿಮಗೇನು ತುಂಬ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ. ಸ್ನೇಹಿತರೆ, ನಾವು ಈ ವಿಡಿಯೋದಲ್ಲಿ ಸುಮಾರು 12 ಹೋಟೆಲ್ ವಿಷಯಗಳನ್ನು ತಿಳಿದುಕೊಂಡಿದ್ದೇವೆ. ನಿಮಗೆ ಸಮಯವಾದಾಗ ಯಾವುದಾದರೂ ಹೋಟೆಲ್ಗೆ ದಯವಿಟ್ಟು ಭೇಟಿ ನೀಡಿ. ಹಾಗೆ ನಿಮಗೆ ಆ ಹೋಟೆಲ್ನಲ್ಲಿ ಯಾವ ತಿಂಡಿ ತುಂಬಾ ಇಷ್ಟ ಆಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಎಂದು ನಾನು ಭಾವಿಸುತ್ತೇನೆ. ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.